ನೋಡಿ, ಮೊದಲ ಸ್ಟೋರಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಮತ್ತು ಸುಮಲತಾ ಅವರ ಮಧ್ಯೆ ಅನ್ಫಾಲೋ ವಾರ್ ಶುರುವಾಗಿದೆಯಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಕಾರಣ ದರ್ಶನ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸುಮಲತಾ ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಅನ್ಫಾಲೋ ಮಾಡಿದ್ದಾರೆ. ಅಂದರೆ ಅಂಬಿ ಕುಟುಂಬವನ್ನೇ ಅನ್ಫಾಲೋ ಮಾಡಿದ್ದು ಯಾಕೆ ಹಾಗಾದರೆ ಡೆವಿಲ್ ದರ್ಶನ್ ಅನ್ನೋ ಪ್ರಶ್ನೆ ಏನು ಮುನಿಸಿದೆ ಅಂತ. ಮದರ್ ಇಂಡಿಯಾ ಅಂತ ಕರಿತಾ ಇದ್ರು ದರ್ಶನ್. ಅವರಿಬ್ಬರ ಮಧ್ಯೆ ಅಂಥ ಬಿರುಕು ಏನು ಮುಡ್ತು ಅಂತ. ದರ್ಶನ್ ಅನ್ಫಾಲೋ ಮಾಡಿದ ಬೆನ್ನಲ್ಲೇ ಸುಮಲತಾ ಅವರು ಪೋಸ್ಟ್ ಹಾಕ್ತಾರೆ. ಏನಂತ? ಬೆಸ್ಟ್ ಆಕ್ಟಿಂಗ್ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂತಂದ್ರೆ, ಯಾರು ಸತ್ಯವನ್ನ ತಿರುಚುತ್ತಾರೋ ಅವರಿಗೆ ಹೋಗುತ್ತೆ. ತಮ್ಮವರ ತಪ್ಪಿಟ್ಕೊಂಡು ಬೇರೆಯವರಿಗೆ ನೋವು ಮಾಡೋದು, ಬೇರೆಯವರ ಮೇಲೆ ಗೂಬೆ ಕೂರಿಸಿ ಹೀರೋನಂತೆ ಬಿಂಬಿಸಿಕೊಳ್ಳೋದು ಅಂತ ಪೋಸ್ಟ್ ಹಾಕ್ತಾರೆ ಇನ್ಸ್ಟಾದಲ್ಲಿ ಸುಮಲತಾ ಅಂಬರೀಶ್. ಇದು ಮಾರ್ಮಿಕವಾಗಿ ಅಂತ ಅನಿಸ್ತಾ ಇದೆ. ಅಕಸ್ಮಾತ್ ಈ ಪೋಸ್ಟ್ನೇನಾದರೂ ದರ್ಶನ್ ಅವ್ರಿಗೇನಾದರೂ ಹಾಕಿ ಪರೋಕ್ಷವಾಗಿ ತಿರುಗೇಟನ್ನು ಕೊಟ್ರ, ಬಟ್ ಗೊತ್ತಿಲ್ಲ ಯಾಕೆ ಅಂತ. ನೋಡಿ, ದರ್ಶನ್ ಅವರ ಪೇಜ್ ಇದು ಸ್ಕ್ರೀನ್ಶಾಟ್ ನೋಡ್ತಾ ಇದ್ದೀರಿ. ಅವರು ಫಾಲೋ ಮಾಡ್ತಿದ್ದೊಂದು 6 ಜನ ಅಂತ ಅಂದ್ಕೊಳ್ತೀನಿ. 6 ಜನದಲ್ಲಿ ಸುಮಲತಾ ಅವರಿದ್ದರು, ಅಭಿಷೇಕ್ ಅಂಬರೀಷ್ ಜೊತೆಗೆ ಅವರ ಪತ್ನಿ 3 ಜನ. ಅವ್ರು 3 ಜನನೂ ಫಾಲೋ ಮಾಡಿ ಇನ್ನಿತರರನ್ನು ಅನ್ಫಾಲೋ ಮಾಡಿದ್ದಾರೆ ಅವರು. ನೋಡಿ, ಇದು ಈ ಅನ್ಫಾಲೋ ಬೆನ್ನಲ್ಲೇ ಸುಮಲತಾ ಅವರು ಇನ್ಸ್ಟಾದಲ್ಲಿ ಸ್ಟೋರಿ ಹಾಕೊಂಡಿರೋದು. ಇದು ಇಂಗ್ಲೀಷಲ್ಲಿ ಬರ್ಕೊಂಡಿದ್ದಾರೆ. ಏನಂತ ಬರೆದಿರೋದದು ನೋಡಿ, ಆಸ್ಕರ್ ಫಾರ್ ದ ಬೆಸ್ಟ್ ಆ್ಯಕ್ಟಿಂಗ್ ಗೋಸ್ ಟು. ಅಂದರೆ ಆಸ್ಕರ್ ಯಾರಿಗೆ ಹೋಗುತ್ತೆ ಅಂತಂದರೆ, ತಮ್ಮವರ ತಪ್ಪನ್ನು ಅಥವಾ ಸತ್ಯವನ್ನು ಯಾರು ತಿರುಚ್ತಾರೋ ಅವ್ರಿಗೆ ಹೋಗುತ್ತೆ ಅಂತ. ದೋಸ್ ಹೂ ಟ್ವಿಸ್ಟ್ ದ ಟ್ರೂತ್ ಹರ್ಟ್ ಪೀಪಲ್ ವಿತೌಟ್ ರಿಮೋರ್ಸ್, ಶಿಫ್ಟ್ ದ ಬ್ಲೇಮ್ and somehow still see themselves as the hero. ಅಂದರೆ ಸತ್ಯವನ್ನು ಯಾರು ತಿರುಚ್ತಾರೆ ಅವ್ರಿಗೆ ಹೋಗುತ್ತೆ ಆಸ್ಕರ್ ಅವಾರ್ಡು. ತಮ್ಮವ್ರ ತಪ್ಪು ಇರುತ್ತಲ್ಲ ಅದನ್ನು ಇಟ್ಕೊಂಡು ಬೇರೆಯವ್ರಿಗೆ ನೋವು ಕೊಡೋದು ಅಥವಾ ನೋವು ಮಾಡೋದು, ಬೇರೆಯವ್ರ ಮೇಲೆ ಗೂಬೆ ಕೂರಿಸಿ ತಾನು ಹೀರೋ ಥರ ಬಿಂಬಿಸ್ಕೊಳ್ಳೋದು, ಅವ್ರಿಗೆ ಹೋಗುತ್ತೆ ಆಸ್ಕರ್ ಅವಾರ್ಡು ಅಂತ ಬರ್ಕೋತಾರೆ. ಯಾರಿಗೆ ಹಾಕಿದ್ರು ಅನ್ನೋದು ಗೊತ್ತಿಲ್ಲ. ಬಟ್ ಸಿಚುವೇಶನ್ ಹೆಂಗಿದೆ ಅಂತಂದರೆ, ಈ ಕಡೆ ದರ್ಶನ್ ಅವರು ಸುಮಲತಾ ಆ್ಯಂಡ್ ಫ್ಯಾಮಿಲಿ ಅವ್ರನ್ನ ಅನ್ಫಾಲೋ ಮಾಡ್ತಾರೆ. ಅದಾಗಿ ಸ್ವಲ್ಪ ಹೊತ್ತಲ್ಲೇ ಸುಮಲತಾ ಅಂಬರೀಷ್ ಅವರು ಈ ರೀತಿಯಾಗಿ ಪೋಸ್ಟನ್ನು ಹಾಕ್ತಾರೆ ಅಂತಂದರೆ, ಒಂದಕ್ಕೊಂದು ತಾಳೆ ಮಾಡಿ ನೋಡಿ, ಇದು ಎಲ್ಲೋ ಒಂದು ಕಡೆ ಅವ್ರಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರಾ ಅನ್ನುವಂಥ ಅನುಮಾನ ಅಥವಾ ಪ್ರಶ್ನೆ ಕಾಡ್ತಾ ಇದೆ. ನೋಡಿ, ಮತ್ತೊಮ್ಮೆ ಆ ಪೋಸ್ಟ್ ನೋಡ್ತಾ ಇದ್ದೀನಿ ನೋಡಿ. ಇಂಗ್ಲೀಷಲ್ಲಿ ಬರ್ಕೊಂಡಿರೋದು, ಕನ್ನಡದಲ್ಲಿ ಏನಂತ ಬರ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ, ಅದನ್ನು ತರ್ಜುಮೆ ಮಾಡಿ. ಆಸ್ಕರ್ ಅವಾರ್ಡು ಆದರೆ ಇದು ಆ್ಯಕ್ಟಿಂಗಿಗೆ ಒಂದು ದೊಡ್ಡ ಅವಾರ್ಡು ಅಂತ ಕರಿತೀವಲ್ಲ ನಾವೆಲ್ಲ. ಆ ಆಸ್ಕರ್ ಅವಾರ್ಡು ಯಾರಿಗೆ ಹೋಗುತ್ತೆ? ಯೂಶ್ವಲಿ ಒಳ್ಳೆ ಆ್ಯಕ್ಟಿಂಗ್ ಮಾಡಿದವ್ರಿಗೆ ಅಂತ. ಆದರೆ ನನ್ನ ಪ್ರಕಾರ, ಅಂದರೆ ಈ ಸುಮಲತಾ ಅವರು ಸ್ಟೇಟಸ್ ಹಾಕೊಂಡಿದ್ದಾರಲ್ಲ, ಅವ್ರ ಪ್ರಕಾರ ಯಾರು ಸತ್ಯವನ್ನು ತಿರುಚ್ತಾರೆ ಅವ್ರಿಗೆ ಹೋಗುತ್ತೆ ಆಸ್ಕರ್ ಅವಾರ್ಡು. ಹೆಂಗೆ ಹೋಗುತ್ತೆ ಅಂತಂದರೆ, ತಮ್ಮವರ ತಪ್ಪನ್ನಿಟ್ಕೊಂಡು ಬೇರೆಯವ್ರಿಗೆ ನೋವು ಮಾಡೋದು, ಬೇರೆಯವ್ರ ಮೇಲೆ ಗೂಬೆ ಕೂರಿಸೋದು, ಆಮೇಲೆ ತಾನು ಹೀರೋ ಅಂತ ಬಿಂಬಿಸ್ಕೊಳ್ಳೋದು, ಅಂಥವ್ರಿಗೆ ಆಸ್ಕರ್ ಅವಾರ್ಡ್ ಹೋಗುತ್ತೆ ಅಂತ ಸುಮಲತಾ ಅವರು ಇನ್ಸ್ಟಾ ಸ್ಟೋರಿಗೆಲ್ಲ ಹಾಕೊಂಡಿರೋದು. ದರ್ಶನ್ ಮತ್ತು ಸುಮಲತಾ ಅವರು ಅನ್ಯೋನ್ಯವಾಗಿದ್ದರು. ಮದರ್ ಇಂಡಿಯಾ ಅಂತ ಕರಿತಾ ಇದ್ರು ದರ್ಶನ್ ಅವರು. ಹಾಗೆ ಸುಮಲತಾ ಅವರು ಕೂಡ ಅಷ್ಟೇ, ನನ್ನ 2ನೇ ಮಗ ದರ್ಶನ್ ಅಂತ ಹೇಳ್ತಾ ಇದ್ರು. ಎಲೆಕ್ಷನ್ ಟೈಮ್ನಲ್ಲಿ ಅವ್ರ ಜೊತೆ ಓಡಾಡಿದ್ದನ್ನು ನಾವೆಲ್ಲ ಇನ್ನೂ ಕಣ್ಣು ಮುಂದೆ ಇಟ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಯಶ್ ಮತ್ತು ದರ್ಶನ್ ಅವರು ಜೋಡೆತ್ತುಗಳ ರೀತಿ ಪ್ರಚಾರ ಮಾಡಿ ಸುಮಲತಾ ಅವ್ರನ್ನ ಗೆಲ್ಲಿಸ್ಕೊಂಡು ಬಂದಿದ್ದರು ಮಂಡ್ಯದಲ್ಲಿ. ಆ ಟೈಮ್ನಲ್ಲಿ ಅವರಿಬ್ಬರ ನಡುವೆ ಇರುವಂತಹ ಆ ತಾಯಿ ಮಗನ ಬಾಂಧವ್ಯ ಅಂತ ಎಂಥದ್ದು ಅಂಥೇಳಿ ಇಡೀ ರಾಜ್ಯಕ್ಕೆ ಗೊತ್ತಾಗಿತ್ತು. ಹಾಗಿದ್ದವರು ಯಾಕೆ ದರ್ಶನ್ ಅವರು ಅನ್ಫಾಲೋ ಮಾಡ್ತಾರೆ ಅವ್ರನ್ನ ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ಕೇವಲ ಸುಮಲತಾ ಅವರನ್ನು ಮತ್ತು ಅಭಿಷೇಕ್ ಅಂಬರೀಷ್ ಅವರ ಪತ್ನಿಯನ್ನು ಅಷ್ಟೇ ಅನ್ಫಾಲೋ ಮಾಡಿಲ್ಲ. ಇನ್ನೊಂದು 3 ಜನ ಇದ್ದರು, ಅವ್ರನ್ನೂ ಅನ್ಫಾಲೋ ಮಾಡಿದ್ದಾರೆ. ಯಾರನ್ನೂ ಫಾಲೋ ಮಾಡ್ತಾ ಇಲ್ಲ. ಈಗ 0 ಇದೆ ನೋಡಿ.